ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. There is a big update now. There is a huge update. ಪೆನ್ ಡ್ರೈವ್ ಪಾಪಕೂಪದ ಪ್ರಕರಣದಲ್ಲಿ ಮತ್ತೆ ಆಡಿಯೋ ಬಾಂಬ್. ದೇವರಾಜೇಗೌಡ ಹಾಗೂ ಶಿವರಾಮೇಗೌಡ ನಡುವೆ ನಡೆದಂತಹ ಕಾನ್ವರ್ಸೇಷನ್. 36 ಸೆಕೆಂಡ್ಗಳ ಆಡಿಯೋ ಬಾಂಬ್. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ ಈ ಆಡಿಯೋ. ಮೊನ್ನೆ ಕೂಡ ಫೋನ್ ಸಂಭಾಷಣೆ ಆಡಿಯೋ ಬಿಟ್ಟಿದ್ರು ಇದೇ ವಕೀಲರಾಗಿರುವ ದೇವರಾಜೇಗೌಡರು. ಇಬ್ಬರೂ ಮಾತನಾಡಿದಂತಹ ಫೋನ್ ಸಂಭಾಷಣೆ ಆಡಿಯೋ ಈಗ ಲೀಕ್ ಆಗಿದೆ. ಬಹಳ ಸ್ಫೋಟಕವಾದಂತಹ ವಿಚಾರಗಳು ಈ ಆಡಿಯೋದಲ್ಲಿದೆ. ಇನ್ಫ್ಯಾಕ್ಟ್ 3 ಆಡಿಯೋ ಇದೆ. ಆ 3 ಆಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳಿದ್ದಾವೆ. ಒಂದು ಆಡಿಯೋದಲ್ಲಿ ದೇವರಾಜೇಗೌಡರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರುವ ಹೆಣ್ಣು ಮಗಳ ಮನೆಯವರಿಗೆ ಕರೆ ಮಾಡುವ ಒಂದು ಅಂಶ ಇದೆ. ಅದರ ಬಗ್ಗೆ ನಾನು ನಂತರದಲ್ಲಿ ಮಾತಾಡ್ತೇನೆ. ಬಟ್ ಅದರಲ್ಲಿ 2 ಆಡಿಯೋಗಳು ಬಹಳ 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 ಘನ ಗಂಭೀರವಾದಂಥ ಇಂಟ್ರೆಸ್ಟಿಂಗ್ ಟರ್ನ್ ಪಡೆದುಕೊಂಡಿದೆ. ಹಾಗಾದ್ರೆ ಏನಿದೆ ಆಡಿಯೋದಲ್ಲಿ? ಲೆಟ್ಸ್ ಗೋ ಟು ದಿ ಬ್ರೇಕಿಂಗ್ ನಂಬರ್ 2 ಪ್ಲೀಸ್. ಬೇರೆ ನಮ್ಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ ಅಲ್ಲಿ ನಾವು ಏನ್ ಮಾತಾಡೋಣ ಬೇರೆ. SIT ಅವ್ರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ. ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ವಿರುದ್ಧವಾಗಿ. ಈಗ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಆಯ್ತಣ್ಣ. ಬೇರೆ ನಮ್ಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ ಅಲ್ಲಿ ನಾವು ಏನ್ ಮಾತಾಡೋಣ ಬೇರೆ. SIT ಅವ್ರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ. ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ವಿರುದ್ಧವಾಗಿ. ಈಗ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಆಯ್ತಣ್ಣ. ಈ ಇಡೀ ಪ್ರಕರಣದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಅಲ್ಲೊಂದಿಷ್ಟು ಟೆಕ್ಸ್ಟ್ ಬರಬೇಕಾಗಿತ್ತು. ಹಾಗಾಗಿ ಬಹುಶಃ ನಿಮಗೊಂದಿಷ್ಟು ಕ್ಲಾರಿಟಿಯಿಂದ ಅದನ್ನು ಕೇಳಿಸಿ ಮತ್ತು ನೋಡಿಸಬಹುದಾಗಿತ್ತು. ನಾನೇ ಹೇಳ್ಬಿಡ್ತೀನಿ. ಇದು ದೇವರಾಜೇಗೌಡ ವರ್ಸಸ್ LR ಶಿವರಾಮೇಗೌಡರ ನಡುವೆ ನಡೆದಂಥ ಸಂಭಾಷಣೆ. ದೇವರಾಜೇಗೌಡರು ಕೇಳ್ತಾರೆ, ನಮಗೇನಾದರೂ ನೋಟಿಸ್ ಕೊಡ್ತಾರಣ್ಣ SIT ಅವರು? ಆಗ LR ಶಿವರಾಮೇಗೌಡರು ಹೇಳ್ತಾರೆ, ಕೊಡ್ತಾರೆ. ಅವ್ರು ಕೊಟ್ಟಾಗ ಕೂಡ DK ಬಗ್ಗೆ ಚಕಾರ ಎತ್ತಬೇಡ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ, ನಾವು ಇವತ್ತಿಂದ ಮಾಡ್ತಾ ಇಲ್ಲ, ನಾವಿದೆಲ್ಲ ಕ್ಲೀನ್ ಆಗಬೇಕು, ನಮ್ಮ ತಾಲೂಕು ಕ್ಲೀನ್ ಆಗಬೇಕು. ನಾನು ಬಹಳ ದಿನದಿಂದ ಹೋರಾಟ ಮಾಡ್ತಾ ಇದ್ದೇನೆ. ನಾನು ವಿಡಿಯೋ ಬಿಟ್ಟಿರೋದು ಇವತ್ತಿಂದ ಅಲ್ಲ, ಫೇಸ್ಬುಕ್ನಲ್ಲೂ ಕೋರ್ಟ್ನಲ್ಲೂ ಹೋರಾಟ ಮಾಡಿದ್ದೀನಿ ಅವರ ವಿರುದ್ಧ. ಚರ್ಚೆನೇ ಇಲ್ಲ ಅಂತ ಹೇಳು. ಇದು LR ಶಿವರಾಮೇಗೌಡರು ಹಿಂಗೆ ಹೇಳ್ತಾರೆ ಅವ್ರ ಕಿವಿಗೆ, ದೇವರಾಜೇಗೌಡರ ಕಿವಿಗೆ. ಇದು ಲೀಕ್ ಆಗಿರುವ ಆಡಿಯೋ. ಆಗ ದೇವರಾಜೇಗೌಡ ಸರಿ ಆಯ್ತಣ್ಣ ಅಂತ 3 ಸಲ ಸರಿ ಅಂತಾರೆ, ಆಯ್ತಣ್ಣ ಅಂತಾರೆ. ಲೆಟ್ಸ್ ಗೋ ಟು ದಿ ಆಡಿಯೋ ನಂಬರ್ 2. ಲೆಟ್ಸ್ ಗೋ ಫಾರ್ ಇಟ್ ಪ್ಲೀಸ್. ಇಟ್ಸ್ ಅ ಬಿಗ್ ಅಪ್ಡೇಟ್ ನಾವು ನಿಮ್ಮ ಮುಂದೆ ಅದನ್ನು ಇಡಲೇಬೇಕಾಗಿದೆ. ಈ ಕ್ಷಣದಲ್ಲಿ SIT ಮುಂದೆ DK ಬಗ್ಗೆ ಚಕಾರ ಎತ್ತಬೇಡ ಅಂತ ಶಿವರಾಮೇಗೌಡರು ಕಿವಿ ಮಾತು ಹೇಳ್ತಾರೆ. ದೇವರಾಜೇಗೌಡರ ಜೊತೆಗೆ ಮಾತನಾಡ್ತಾ ಶಿವರಾಮೇಗೌಡರು ಕಿವಿ ಮಾತು ಹೇಳ್ತಾರೆ. ಹಿಂದಿನಿಂದ ನಾನು ರೇವಣ್ಣ ಫ್ಯಾಮಿಲಿ ವಿರುದ್ಧ ಹೋರಾಡ್ತಾ ಇದ್ದೀನಿ ಅಂತ ಹೇಳು. ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕಿ ಕೋರ್ಟ್ನಲ್ಲೂ ಹೋರಾಟ ಅಂತಲೇ ಹೇಳು. ನಾನು ಹೇಳದ್ನಲ್ಲ ಅದನ್ನೇ. SIT ನೋಟಿಸ್ ಕೊಡ್ಬೋದು, ಹಾಗೆಲ್ಲ DK ಬಗ್ಗೆ ಚಕಾರ ಎತ್ತಬೇಡ. ಇದು ಶಿವರಾಮೇಗೌಡರ ಕಿವಿ ಮಾತು.
ಇವರೇ ನಮ್ಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ ಅಲ್ಲಿ ನಾವು ನನಗೆ ಡಿ ಕೆ ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ. ಹಾ ಅದು ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದನ್ನ ಅದೇ ಯಾಕಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಾರಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನನಗೆ ಡಿ ಕೆ ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ. ಹಾ ಅದು ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದನ್ನ ಅದೇ ಯಾಕಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಾರಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನನಗೆ ಡಿ ಕೆ ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ. ಹಾ ಅದು ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದನ್ನ ಅದೇ ಯಾಕಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಾರಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನನಗೆ ಡಿ ಕೆ ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ. ಹಾ ಅದು ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದನ್ನ ಅದೇ ಯಾಕಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಾರಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ಸರ್, ಈ ಆಡಿಯೋ ಸಂಭಾಷಣೆ ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಕರೆಗಿನ ಮುಂಚೆ ಆಗಿರೋದು ಅಂತ ಅನ್ಸುತ್ತಾ ಸರ್, ಅಥವಾ ಇದೆಲ್ಲ ಆದಮೇಲೆ ಆಗಿರೋ ಡೆವಲಪ್ಮೆಂಟ್ ಸರ್, ಹೇಗೆ ಸರ್? ಸೊ ಇದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವ ವಿಷಯ. ಎರಡನೇ ಆಡಿಯೋದಲ್ಲಿ ಅದನ್ನು ಹಾಕ್ಬಿಟ್ಟು ಎರಡು ಒಂದೇ ಆಡಿಯೋ ಮಾಡ್ಕೊಂಬಿಟ್ಟವ್ರೆ. ಹಂಗಲ್ಲ, ಅದು 2 ಆಡಿಯೋ ಇದೆ ಅಲ್ಲಿ. ಇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ನನಗೆ ಡಿ ಕೆ ಅವರಿಗೆ ನಾನು ಫೋನ್ ಮಾಡಿದ್ದೆ. ಡಿ ಕೆ ಅವರಿಗೆ ಮಾತನಾಡಿರೋದನ್ನು ಹೇಳಿದ್ದಾನೆ. ನಾನು ಫೋನ್ ಮಾಡಿರೋದನ್ನು ಹೇಳಿರೋ ಹಾಗೆ ಕಾಣ್ತಾನೆ ದೇವರಾಜೇಗೌಡ. ಯಾಕಂಗೆ ಹೇಳಬೇಕು ಅವೆಲ್ಲವಾ ಅಂತಂದರು ದೇವರಾಜೇಗೌಡ. ಅಲ್ಲ ಕಣಣ್ಣ, ನಾನು ಅವತ್ತೇ ಹೇಳಿದೆ ನಾನು ನಿಮ್ಮ ವಿರುದ್ಧ ಮಾತನಾಡಿದ್ದೀನಿ ಅಂತ. ಈಗ ಯಾಕೆ ಹೇಳಲಿ ಅಣ್ಣ ಅವೆಲ್ಲ? ಓಕೆ, ಇಲ್ಲಿ ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಪ್ರತಿಭಾ ಅವರೇ, ಮೊನ್ನೆ ದೇವರಾಜೇಗೌಡ ವರ್ಸಸ್ LR ಶಿವರಾಮೇಗೌಡ ರೀತಿಯ ಒಂದು ದೊಡ್ಡ ಹೋರಾಟ ನಮ್ಮ ಚಾನಲಲ್ಲಿ ಇದೇ ಸ್ಟುಡಿಯೋದಲ್ಲೇ ಆಗೋಯ್ತು. ಕರೆಕ್ಟ್ ಸರ್. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ಈ ಇಡೀ ಪ್ರಕರಣವನ್ನು ಯಾರು ಹಿಂದೆ ನಿಂತು ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾ, ಅಥವಾ ಈ ಇಡೀ ಪ್ರಕರಣದಲ್ಲಿ ನಮಗೆ ನಿಮಗೆ ಈಗ ಆ್ಯಕ್ಚುಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಅನ್ನೋದೇ ನನಗೆ ಭಾಳ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ ಇಡೀ ಪ್ರಕರಣ ದಿಕ್ ತಪ್ಪು ಹೋಯ್ತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಪೂರ್ಣವಾಗಿ ಪ್ರಕರಣ ದಿಕ್ ತಪ್ಪು ಹೋಯ್ತು. ಹೇಗೆ ಅಂತಂದರೆ, ಆ್ಯಕ್ಚುಲಿ ಈ ವಿಷಯ ಶುರುವಾಗಿದ್ದು ಆ ಮನುಷ್ಯ ಅನಿಲಿಗಣ್ಣಿನ ಹುಡುಗ, ಆ ಪ್ರಜ್ವಲ, ಆ ಮನುಷ್ಯನ ಪರಮ ಹೊಲಸು ಕೆಲಸದಿಂದ. ಹೌದಾ? ಶುರುವಾಗಿದ್ದು ಎಲ್ಲಿಂದ? ಅಲ್ಲಿಂದ, ವಿಡಿಯೋಗಳಿಂದ. ಆ ವಿಡಿಯೋಗಳಿಂದ ಶುರುವಾಗಿದ್ದು. ಆ ಮನುಷ್ಯ ಮಾಡಿದ್ದಾನೆ ಅಂತ ಹೇಳಲಾಗುವ ಹೊಲಸು ಕೆಲಸಗಳಿಂದ ಶುರುವಾಗಿತ್ತು. ಮತ್ತು ಅದೇನು ತಲೆ ಇತ್ತೋ ಆ ಮನುಷ್ಯನಿಗೆ, ಅದೇನು ತಲೆಯಲ್ಲಿ ಇಟ್ಕೊಂಡಿದ್ದ ಗೊತ್ತಿಲ್ಲ, ಆ ಮನುಷ್ಯ ಮಾಡ್ಕೊಂಡಂಥ ವಿಡಿಯೋಗಳಿಂದ ಅದು ಹೊರಗಡೆ ಬಂದಿದ್ದರಿಂದ. ಇವತ್ತು ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಕೂತ್ಕೊಂಡು? ಇನ್ನು ಮೀಡಿಯಾ ಹೌಸ್. ಇದರ ಹಿಂದೆ ಏನೇನಾಯಿತು, ಪಿತೂರಿಯ, ತುತ್ತೂರಿಯ, ಕಸ್ತೂರಿಯ, ದತ್ತೂರಿಯ, ಇಷ್ಟು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಆ್ಯಕ್ಚುಯಲ್ ಇಶ್ಯೂ ನಾವು ಮಾತಾಡ್ತಾ ಇಲ್ಲ. ಕರೆಕ್ಟ್ ಸರ್. ಇಲ್ಲಿ ಯಾರ್ಯಾರಿಗೋ ಏನೇನೋ ಇಂಟ್ರೆಸ್ಟ್ ಇದೆ ಅಂದಂಗೆ ಕಾಣಿಸ್ತಾ ಇದೆ. ನಿಜ ಸರ್. ಇಲ್ಲಿ ಬೇರೆಯವರಿಗೆ ಬೇರೆ ಇಂಟ್ರೆಸ್ಟ್ ಇದ್ದಂಗೆ ಕಾಣಿಸ್ತಾ ಇದೆ. ರಾಜಕಾರಣಿಗಳಿಗೊಂದು ಇಂಟ್ರೆಸ್ಟ್ ಇರಬೇಕೇನೋ, ಅಥವಾ ಇನ್ನೊಬ್ಬರಿಗೆ ಬೇರೆ ಯಾರಿಗೋ ಮತ್ತೊಂದು ಇಂಟ್ರೆಸ್ಟ್ ಇರಬೇಕೇನೋ. ಆದರೆ ಪ್ರಕರಣ ಹಳ್ಳ ಹಿಡಿದು ಹಾಳು ಬಿದ್ದು ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ? ನಿಜ ಸರ್. ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ? ಆ ಮನುಷ್ಯ ಓಡೋಕೆ 15 ದಿನ ಆಯ್ತು ರೀ ಇವತ್ತಿಗೆ. 15 ದಿನ. ದಟ್ ಮ್ಯಾನ್ ಇಸ್ ನಾಟ್ ಸೀನ್, ದಟ್ ಬ್ಲೂ ಬಾಯ್ ಇಸ್ ನಾಟ್ ಸೀನ್. ಕರೆಕ್ಟ್. ಆಯ್ತಾ? ಎಲ್ಲದ ಆ ಮನುಷ್ಯ? ಅವನು ಅವ್ರ ತಂದೆ ಅನುಭವಿಸ್ತಾ ಇದ್ದಾರೆ ಜೈಲಲ್ಲಿ, ಕಾಲ ಕಳೀತಾ ಇದ್ದಾರೆ ಅವ್ರ ತಂದೆ. ಆಯಿತಾ? ಅವ್ರ ಇಡೀ ಕುಟುಂಬಕ್ಕೆ ಕಂಟಕ ಸುತ್ತಕೊಂಡಿದೆ ಇವತ್ತು. ಕರೆಕ್ಟ್ ಸರ್. ಆಯಿತಾ? ಇದರ ನಡುವೆ ಈ ಥರದ್ದು ಏನೋ ಯಾರೋ ಆಡಿಯೋ ಬಾಂಬ್ ಬಿಡೋದು,
ಇನ್ನೊಂದು ಏನೋ ಬಿಡೋದು, ಯಾರೋ ಆಟಮ್ ಬಾಂಬ್ ಬಿಡೋದು, ಯಾರೋ ಇನ್ನೊಂದೇನೋ ಪಟಾಕಿ ಬಿಡೋದು, ಯಾರೋ ಚಿನ್ಕುರುಳಿ ಬಿಡೋದು, ಇನ್ನೊಬ್ರು ಯಾರೋ ಪ್ರೆಸ್ ಮೀಟ್ ಮಾಡೋದು, ಮತ್ತೊಬ್ರು ಯಾರೋ ರಾಜಕೀಯ ಪ್ರೇರಿತ ಭಾಷಣ ಮಾಡೋದು, ಮತ್ತೊಬ್ರು ಯಾರೋ ಹಂಗಲ್ಲ ಕಾಣೋಣವು ಅಂತ ಹೇಳೋದು, ಈ ಥರದ್ದೇನೋ ಆಡಿಯೋ ಬರೋದು. ಇಲ್ಲಿ ರಾಜಕೀಯ ಕಾಣಿಸ್ತಾ ಇದೆ, ರಾಜಕೀಯದ ನಡುವಿನ ಇನ್ನೊಂದು ಮಜಲು ಕೂಡ ಕಾಣಿಸ್ತಾ ಇದೆ. ಆದರೆ ಪ್ರತಿಭಾ ಅವರೇ, ಪ್ರಕರಣ ಹಾಳು ಬಿದ್ದು ಹೋಗ್ತಾ ಇದೆಯಲ್ಲ, ಯಾಕೆ ಅವನು ಮಾತಾಡ್ತಾ ಇಲ್ಲ? ಅದೇ ಸರ್, SIT ತನಿಖೆ ನಡೆಸ್ತಾ ಇದೆ, ಇನ್ನೊಂದು ನಡೆಸ್ತಾ ಇದೆ, ಬೇರೆ ನಡೆಸ್ತಾ ಇದೆ. ಓಕೆ ಫೈನ್, ಅಕ್ಸೆಪ್ಟ್, ಅಗ್ರೀಡ್. ಬಟ್ ಅವನು ಬೇಕಲ್ರಿ ಆ ಮನುಷ್ಯ ಪ್ರಜ್ವಲ. ಹೌದು ಸರ್, ಓಡಾಡ್ಕೊಂಡು ಗುಂಡಾಡ್ಕೊಂಡಿದ್ದಾನ್ರಿ ಅವನು ಆರಾಮಾಗಿ. ಆ ಮನುಷ್ಯ 196 ದೇಶಗಳೆಲ್ಲ ಅದು ಯಾವ ದೇಶದಲ್ಲಿ ಮಜಾ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ ರೀ ಆ ಮನುಷ್ಯ ನನಗೆ. ಅವ್ರ ಅಪ್ಪಂಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗಿದ್ರು, ಅವ್ರ ಕುಟುಂಬ ಕಣ್ಣೀರಲ್ಲಿ ಕ್ಷಣಕ್ಕೆ ಕೈ ತೊಳಿತಾ ಇದ್ರು, ಬಂದಿಲ್ಲ ಆ ಮನುಷ್ಯ ಇವತ್ತು. ಕುಟುಂಬಕ್ಕೆ ಮಸಿ ಬಳಿಯುವಂಥ ಕೆಲಸ ಅಲ್ಲಿ ನಡೀತಾ ಇದೆ. ಪಾಪ ದೊಡ್ಡಗೌಡ್ರನ್ನ, ಬೇರೆ ಬೇರೆಯವ್ರನ್ನ, ಅಂತ ಹಿರಿಯ ಚೇತನರನ್ನ, ಅವ್ರನ್ನೆಲ್ಲ ಎಳ್ಕೊಂಬರುವಂಥ ಪ್ರಯತ್ನಗಳು ಮಾಡ್ತಾರೆ. ಅದೆಲ್ಲ ಭಾಳ ತಪ್ಪು. ಅವೆಲ್ಲ ಇಂಥ ಸಂದಿಗ್ಧ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ನಾನು ಬರಬೇಕು, ಇಲ್ಲ ನಾನು ಬಂದ್ಬಿಟ್ರೆ ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಥರದಲ್ಲಿ ಇದ್ದಾನೆ ಆ ಮನುಷ್ಯ. ಇದರ ನಡುವೆ ಈ 36 ಸೆಕೆಂಡ್ ಆಡಿಯೋ ಬಾಂಬ್ ಬಂದಿದೆ. ಇದರಲ್ಲಿ ಏನೇನೋ ನಮ್ಗೆ ಅರ್ಥ ಆಗುತ್ತೆ. ಶಿವರಾಮೇಗೌಡರು ನಾನು ಫೋನೇ ಮಾಡಿಲ್ಲ ಅಂತಂದಿದ್ದು ಅರ್ಥ ಆಗುತ್ತೆ. ಮಾಡಿಲ್ಲ ಅಂತಂದ್ರೆ ಈ ಥರದ್ದೆಲ್ಲ ಯಾಕೆ ಮಾತಾಡಬೇಕಾಗಿತ್ತು? ಕರೆಸ್ಕೊಂಡಿಲ್ಲ ಅಂತಂದ್ರೆ ಯಾಕೆ ಮಾತಾಡಬೇಕಾಗಿತ್ತು? ಇದೇನು? ಇದಕ್ಕೊಂದು ಕ್ಲಾರಿಟಿ ಅವರೇ ಕೊಡಬೇಕಾಗತ್ತೆ, ಎಲ್ಲರೂ ಶಿವರಾಮೇಗೌಡರು. ಅಥವಾ ಎಲ್ಲರೂ ಶಿವರಾಮೇಗೌಡರು DK ಶಿವಕುಮಾರ್ ಅವರ ಹೆಸರನ್ನು ಬಳಸಿ ಅವರವರೇ ಮಾತಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾವು ಇದುವರೆಗೂ ಎಲ್ಲೂ DK ಶಿವಕುಮಾರ್ ಅವರು ಮಾತನಾಡಿರೋದನ್ನು ಕೇಳಿಸ್ಕೊಂಡಿಲ್ಲ ಯಾವ ಆಡಿಯೋದಲ್ಲೂ. ಅದ್ಯಾವುದೋ ದೇವರಾಜೇಗೌಡರು ಮೊನ್ನೆ ಬಿಟ್ಟಂತ ಆಡಿಯೋದಲ್ಲಿ ಹಲೋ ಅಂದಿದ್ದು ಅಂತ ಕೇಳಿಸ್ಕೊಂಡು ಬಿಟ್ಟರೆ ಮುಂದುವರೆದ ಭಾಗ ಏನು ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಕರೆಕ್ಟ್. ಹಾಗಾಗಿ ನಾನು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಎಲ್ಲರೂ ಶಿವರಾಮೇಗೌಡರೇ ಇಂಟ್ರೆಸ್ಟ್ ತಗೊಂಡು ಮಾತಾಡ್ತಾ ಇದ್ರ ಅಂತಲೂ ಗೊತ್ತಿಲ್ಲ ನಾನು. ಯಾಕಂದರೆ ಐ ಕ್ಯಾನ್ ಹಿಯರ್ ಓನ್ಲಿ ಎಲ್ಲಾರ್ ಶಿವರಾಮೇಗೌಡಾಸ್ ವಾಯ್ಸ್ ಆ್ಯಂಡ್ ದೇವರಾಜೇಗೌಡಾಸ್ ವಾಯ್ಸ್. ಹೌದು, ಚಕಾರ ಆಯ್ತು ಬೇಡ, ಹಂಗಂದ್ ಬೇಡ, ಇವ್ರು ಹೇಳಿ ಕೇಳಿ BJPಯಲ್ಲಿ ಇದ್ದಾರೆ. ಏನೋ ಸಂಬಂಧಿಕರು DK ಶಿವಕುಮಾರ್ ಅವರು ಅಂತಲೂ ಹೇಳ್ತಾರೆ. ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇವರಾಗಿ ಇವರೇ ಏನಾದ್ರು ಮೇಲ್ಬಿದ್ದು ಏನಾದರೂ ಮಾತಾಡ್ತಾ ಇದ್ದಾರಾ? ಇವರಾಗಿ ಇವರೇ ದೇವರಾಜೇಗೌಡರ ಜೊತೆಗೆ ಇಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನಾದರೂ ಬ್ರೌನಿ ಪಾಯಿಂಟ್ಸ್ ಗಿಟ್ಸ್ಕೊಳಕ್ಕೆ ನೋಡ್ತಾ ಇದ್ದಾರಾ ದೇವರಾಜೇಗೌಡರು ಹತ್ರ? ಎಲ್ಲ ಶಿವರಾಮೇಗೌಡರು ಗೊತ್ತಿಲ್ಲ ನನಗೆ. ಅವರು ಭಾಳ ಹಿರಿಯರಿದ್ದಾರೆ ಪಾಪ. ಅವರು ಉತ್ತರ ಕೊಡಬೇಕಾಗತ್ತೆ. ಸಂಸದರಾಗಿದ್ದವರು, ದೊಡ್ಡ ದೊಡ್ಡ ಸ್ಥಾನಗಳನ್ನು ನಿಭಾಯಿಸಿದಂಥವ್ರು ಎಲ್ಲ ಶಿವರಾಮೇಗೌಡರು. ಅವ್ರಿಗೆ ಫೋನ್ ಮಾಡ್ತಾ ಇದ್ದೀರೇನ್ರಿ? ಎಲ್ಲ ಶಿವರಾಮೇಗೌಡರಿಗೆ ಕನೆಕ್ಟ್ ಮಾಡಿ, ಅವ್ರಿಗೆ ಟ್ರೈ ಮಾಡಿ. ಸೊ ಅವರು ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕಾಗತ್ತೆ. ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಾನು ಇದನ್ನು ಈ ಕ್ಷಣಕ್ಕೆ ಈ ಆಡಿಯೋ ಬಾಂಬ್ ಏನಿದೆ ಇದನ್ನು ಇಲ್ಲಿಗೆ ಬಿಡ್ತೀನಿ. ಇದನ್ನು ಇನ್ನೊಂದು ಸಲ ಪ್ಲೇ ಮಾಡಿಬಿಡಿ, ಫ್ರಮ್ ದಿ ವೆರಿ ಬಿಗಿನಿಂಗ್ ಪ್ಲೇ ಮಾಡಿಬಿಡಿ. ಆಮೇಲೆ ಮುಂದಿನ ಅಪ್ಡೇಟ್ಗೆ ಹೋಗೋಣ. ಅದರ ನಡುವೆ ಎಲ್ಲರೂ ಶಿವರಾಮೇಗೌಡರಿಗೆ ಫೋನ್ ಹೋಗಿ ಟ್ರೈ ಮಾಡಿ. ನಮ್ಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ, ಅಲ್ಲಿ ನಾವು ಏನ್ ಮಾತಾಡೋಣ ಬೇರೆ. SIT ಅವ್ರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ, ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ. ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ವಿರುದ್ಧವಾಗಿ. ಈಗ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಆಯ್ತಣ್ಣ. ನನಗೆ DK ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ. ಅದು ನಾನು DK ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದೇ ಯಾಕೆ ಹಂಗೆ ಹೇಳ್ಬೇಕು ಅವೆಲ್ಲ ಅಂತ ಅಂದ್ರು. ಅಲ್ಲ ಕಣ, ಅವತ್ತು ಫೋನ್ ಹೇಳಿದೆ ಅಣ್ಣ, ನಾನೀಗ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಾರಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನಮ್ಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಇಲ್ಲ, ಅಲ್ಲಿ ನಾವು ಏನ್ ಮಾತಾಡೋಣ ಬೇರೆ. SIT ಅವ್ರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ, ಸರಿ ಅಣ್ಣ. ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ. ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ವಿರುದ್ಧವಾಗಿ. ಈಗ ಬಿಟ್ಟು ಚರ್ಚೆನೇ ಇಲ್ಲ ಅಂತ ಹೇಳಿ. ಸರಿ ಆಯ್ತಣ್ಣ.
ಡಿ ಕೆ ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ. ಹಾ ಅದು ನಾನ್ ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಎಲ್ಲದರ ನಡುವೆ ಒಂದು ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋ ರಿಲೀಸ್ ಮಾಡಿರೋರು ವಕೀಲ ದೇವರಾಜೇಗೌಡರು. ನಾನು ಎಲ್ಲೂ ಕಾಣೆ ಆಗಿಲ್ಲ ರೀ ಅಂದಿದ್ದಾರೆ. 3 ದಿನ ರಜೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಜೊತೆಗೆ. ಅದೆಲ್ಲೆಲ್ಲೋ ಮೀಡಿಯಾದಲ್ಲಿ ನಾನು ಹೋಗ್ಬಿಟ್ಟಿದ್ದೀನಿ, ಕಾಣೆ ಆಗ್ಬಿಟ್ಟಿದ್ದೀನಿ ಅಂತೆಲ್ಲ ಬರ್ತಾ ಇದೆ. ಕಾಣೆ ಆಗೋ ಸ್ಥಿತಿ ನನಗೇನು ಬಂದಿಲ್ಲ. ಕುಟುಂಬ ಸಮೇತ ದೇವಸ್ಥಾನಕ್ಕೆ ತೆರಳಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಜ್ಞಾತ ಸ್ಥಳದಿಂದಲೇ ದೇವರಾಜೇಗೌಡ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ದೇವರಾಜೇಗೌಡರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ. ಕಾಣೆಯಾಗುವಂತ ಪರಿಸ್ಥಿತಿ ನನಗೆ ಬಂದಿಲ್ಲ. ನಾಳೆ ನಾನು ನನ್ನ ಕುಟುಂಬ ಸಮೇತವಾಗಿ 3 ದಿವಸಗಳ ಕಾಲ ವೆಕೇಶನ್ ಇರೋದ್ರಿಂದ ದೇವಸ್ಥಾನಗಳಿಗೆ ಪ್ರವಾಸ ಹೋಗ್ತಾ ಇದ್ದೀನಿ. ಹಾಗಾಗಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಕೆಲವು ಮಾಧ್ಯಮಗಳಲ್ಲಿ ದೇವರಾಜೇಗೌಡರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ. ಕಾಣೆಯಾಗುವಂತ ಪರಿಸ್ಥಿತಿ ನನಗೆ ಬಂದಿಲ್ಲ. ನಾಳೆ ನಾನು ನನ್ನ ಕುಟುಂಬ ಸಮೇತವಾಗಿ 3 ದಿವಸಗಳ ಕಾಲ ವೆಕೇಶನ್ ಇರೋದ್ರಿಂದ ದೇವಸ್ಥಾನಗಳಿಗೆ ಪ್ರವಾಸ ಹೋಗ್ತಾ ಇದ್ದೀನಿ. ಹಾಗಾಗಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಕೆಲವು ಮಾಧ್ಯಮಗಳಲ್ಲಿ ದೇವರಾಜೇಗೌಡರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ. ಕಾಣೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.